ನಿನ್ನ ಕೂಡ ಯಾವುದೋ ಒಂದು ವೈರಲ್ ಮಾಡಿದ್ರಿ, ಆ ಒಂದು ವಿಡಿಯೋಗಳು ಕೂಡ ಸರ್ದಾಡ್ತಾ ಇದೆ. ಅಶ್ಲೀಲ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕಾದ್ರು ನಾಲ್ಗೆ ಮೇಲೆ ಮನುಷ್ಯನ ಶುದ್ಧಾಗಿಟ್ಕೋಬೇಕು. ಅಶುದ್ಧತೆ ಬಂದು ನಾಲ್ಗೆ ಮೇಲೆ ಇಡ್ತಾ ಇಲ್ಲ ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೆ ಸಹಕಾರಿಗಳ ಮೇಲೆ ದಬ್ಬಾಳಿಕೆ ಅನ್ಸೋದ್ರಲ್ಲಿ ಎಲ್ಲ ಒಂದು ಕಡೆ ಅದು ಇವತ್ತು ತಾವು ಮೀಡಿಯಾಗಳು ಫಾಸ್ಟ್ ಆಗಿದ್ರಿ, ಸೋಷಿಯಲ್ ಮೀಡಿಯಾಗಳು ಫಾಸ್ಟ್ ಆಗಿದ್ದಾರೆ, ಗಮನಿಸ್ತಾರೆ, ಅದನ್ನು ಟ್ರ್ಯಾಪ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆ ಸರಿಯಿಲ್ಲ ಸಂದರ್ಭದಲ್ಲಿ ಅದು ಆಟೋಮೆಟಿಕ್ ವೈರಲ್ ಆಗುತ್ತೆ. ಇವತ್ತು ನಮ್ಮದು ಅಷ್ಟಕ್ಕೆ ಮಾತ್ರ ಇವತ್ತು ರಾಜ್ಯಾದ್ಯಂತ ಎಂತೆಂಥ ಪ್ರಕರಣಗಳು ತಾವು ಸಹ ಮೀಡಿಯಾದರು ಟ್ಯಾಕಲ್ ಮಾಡಿಲ್ಲ, ವೈರಲ್ ಮಾಡಿಲ್ಲ. ಅದು ನಿಜವಾಗ್ಲೂ ಅದು ನೈಜವಾಗಿ ನಡೆದಿರುವಂಥ ಘಟನೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಬಂಧಪಟ್ಟ ನೊಂದ ಒಬ್ಬ 8 ತಿಂಗಳ ಗರ್ಭಿಣಿ ಕರ್ಕೊಂಡು ಬಂದು ಮನೆಯೊಳಗೆ ಕೂಡ ಹಾಕ್ಕೊಂಡು ಡೆಲಿಗೇಷನ್ ಮಾಡಿಸೋ ಪ್ರಕರಣನ ಮೊನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಸರ್ಕಾರಕ್ಕೂ ಬರ್ತೈತೆ, ಅವರೇ ಕಂಪ್ಲೇಂಟ್ ಕೊಟ್ಟವ್ರೆ. ಅದು ಪೂರ್ವಕವಾಗಿ ಎ ಸಿ ಅವ್ರು ಕಳಿಸಿ ತನಿಖೆ ಮಾಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಎ ಸಿ ಅವರು ಸಹ ಪೂರ್ವಕವಾಗಿ ವರದಿ ಕೊಟ್ಟಿದ್ದಾರೆ. ಪೊಲೀಸ್ ತನಿಖೆ ಆಗಲಿ ಅಂತ ಹೇಳಿದರೆ ಪೊಲೀಸ್ ತನಿಖೆಯಲ್ಲೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೂ ಏನೂ ಕ್ರಮ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೂ ನಾವು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಹಿಂಗೆ ಅಕ್ರಮವಾಗಿ ಚುನಾವಣೆ ಬರೆಯೋದು, ಡೆಲಿಗೇಷನ್ನ ಎದುರಿಸೋದು, ಧಮಕಿ ಹಾಕೋದು, ದಬ್ಬಾಳಿಕೆ ಮಾಡೋದು, ಪ್ರತಿಯೊಬ್ಬ ಭಯ ಹುಟ್ಟಿಸುವಂಥ ಪ್ರಕರಣಗಳು ನಡೀತಾ ಇವೆ. ಅದಕ್ಕೆ ಸರ್ಕಾರದ ಕಡೆಯಿಂದ ಸಂಬಂಧಪಟ್ಟ ಮೇಲೆ ಕ್ರಮ ಆಗಬೇಕು ಅಂದ್ಬಿಟ್ಟು ನಾನು ಒತ್ತಾಯ ಮಾಡಿ ಪತ್ರನೂ ಬರೆದಿದ್ದೀನಿ. ಬಹುತೇಕ 26 ನಿಮಿಷ ಮಾತಾಡಿರೋಂಥ ಆಡಿಯೋ ರೆಕಾರ್ಡೂ ಸಹ ಕೊಟ್ಟಿದ್ದೀನಿ. ಅವ್ರು ಯಾವುದೇ FSL ರಿಪೋರ್ಟ್ ಒಳಪಡಿಸ್ತೀವಿ ಬೇಕಾದ್ರೆ ಅದು ನೈಜವಾಗಿದೆ. ಅದು ಸರ್, ಎಲ್ಲೋ ಒಂದು ಕಡೆ ಈಗ ರವಿ ಅವರು ನಾನು ಕೂಡ JDS ಅಲ್ಲಿ ಇದ್ದೀನಿ ಅಂತ ಹೇಳಿ ಸಂಪತ್ತಿನ ಗಿಫ್ಟ್ಸ್ಗಳು ಕೊಟ್ಟಿದ್ದಾರೆ. ಹೌದು JDS ನಲ್ಲಿ ಇದ್ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಬಾಗಿಲಾಗಿ ಕಾಯ್ಕೋಬೇಕು. ಅವ್ರ ಮನೆಗೆ ಹೋಗಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡ್ಕೊಬರ್ಬೇಕು. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕಾನ್ಫರೆನ್ಸಲ್ಲಿ ಡೆಲಿಗೇಷನ್ ಜೊತೆ ಯಾಕೆ ಮಾತಾಡಬೇಕು, ಅವ್ರು ಓಟ್ ಹಾಕಿ ಅಂದ್ಬಿಟ್ಟು ಕಾಂಗ್ರೆಸ್ಸಿಂದ ಯಾಕೆ ಅಭ್ಯರ್ಥಿ ಹಾಕಿಲ್ಲ? ಅವ್ರು JDS ಇದ್ಮೇಲೆ ಆಗ್ಬಾಯ್ತಲ್ವ? ಕಾಂಗ್ರೆಸ್ಸಿಂದ ಇವತ್ತು ರಾಷ್ಟ್ರೀಯ ಪಕ್ಷ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ನಮ್ಮ ತಾಲೂಕಲ್ಲಿ 59,000 ಓಟಿಂದ ತಗೊಂಡಿದ್ದ ಕಾಂಗ್ರೆಸ್ ಪಕ್ಷ ಯಾಕೆ ಹಾಕಿಲ್ಲ ಹಂಗಾರೆ? ಅವ್ರು ಯಾವ ಪಕ್ಷದ ಅಭ್ಯರ್ಥಿಗಳು ಅದು ಗೊತ್ತಾಗಲ್ಲ. ಅದು ಇವತ್ತು ಜನ ಯಾರೂ ದಡ್ರಿಲ್ಲ. JDS ಪಕ್ಷದವ್ರು ಯಾರು, JDS ಪಕ್ಷದ ಅಲ್ದೇನೆ ಯಾರು, ಚುನಾವಣೆಗೋಸ್ಕರ ಡೆಲಿಗೇಷನ್ ಮತದಾಳಕ್ಕೋಸ್ಕರ ಕುಮಾರವ್ರ ಫೋಟೋ, ದೊಡ್ಡವ್ರ ಫೋಟೋ, ನಮ್ಮ JDS ಮುಖಂಡರುಗಳ ಫೋಟೋ, BJP ಮುಖಂಡರುಗಳು ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಫೋಟೋ ಹಾಕೊಂಡ ತಕ್ಷಣಕ್ಕೆ ಅವ್ರು JDS ಪಕ್ಷದ ಅಭ್ಯರ್ಥಿಗಳ ಮಾನಸಿಕವಾಗಿ JDS ಆಗಿರಬೇಕು. ಮಾನಸಿಕವಾಗಿ ಇವತ್ತಲ್ಲ, ತಮ್ಗೆ ಗೊತ್ತಿದ್ದ ವಿಚಾರ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀವಿ. ಇದೇ ರಾಮಚಂದ್ರ ರಾಜೀನಾಮೆ ಕೊಟ್ಟರು, ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಿದ್ವಿ ಬಾಲು ಅವ್ರನ್ನ. ನಾವು ನಮ್ಮೆಲ್ಲ ಡೆಪ್ಯೂಟಿ ನಮ್ಮ XMLAಗಳು ಸುರೇಶ್ ಅಣ್ಣ, ರವೀಂದ್ರಣ್ಣ, ನಂದನಣ್ಣ, ಡಿ ರಮೇಶ್ ಎಲ್ಲರೂ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ವಿ. ಇದು ಒಂದು ಮೈಸೂರು ಗೋವಾದ ಜೊತೆ ಹೋಗಿದ್ದು ಹೊರಡೆಗೆ ಬಂದ್ಬಿಟ್ಟು ಆಮೇಲೆ ಮೈಸೂರು ಸೆಂಚುರಿನ ಹೋಟ್ಲಲ್ಲಿ ಇದ್ವಿ. ಹೋದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಫೋನ್ ಬಂದ ತಕ್ಷಣ ಆ ಕಡೆ ಕೂಡ ಓಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಓಟ ಮಮತಾ ಚಲಾಯಿಸಿದ್ರು. ಅದೆಲ್ಲ JDS ಪಕ್ಷ. ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಎಲ್ಲನೂ ಸಮಾನವಾಗಿ ಸ್ವೀಕರಿಸಿ ಅದನ್ನು ಫೇಸ್ ಮಾಡೋಂಥ ತಾಕತ್ತಿರೋನು JDS ಕಾರ್ಯಕರ್ತ. ನಾಮಿನಿಗಳು ಹಾಕ್ಸ್ಕೊಂಡಿದ್ದಾರೆ. ಯಾರು ನಮ್ಮ ನಾಮಿನಿ ಯಾರು ಪರವಾಗಿ ಹಾಕ್ಕೊಟ್ಟಿದ್ದಾರೆ? ಅವ್ರ ಪರವಾಗಿ ಹಾಕ್ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕಡೆ ಸೂಪರ್ವೈಸರ್ಗಳು 3-4 ಸೊಸೈಟಿ ಓಟ್ ಹಾಕಿದ್ರು. ಯಾರು ಪರವಾಗಿ ಹಾಕ್ತಿದ್ರು? ಸರ್ಕಾರ ಡೈರೆಕ್ಷನ್ ಒಂದು ಸರ್ಕಾರ ಯಾವುದಿದೆ? ಕಾಂಗ್ರೆಸ್ ಇದೆ. ಅವ್ರು ಯಾವುದು ಈಗೇನು ತಾವು ಹೆಸರು ಹೇಳಿದ್ರಲ್ಲ ಅವ್ರ ಪರವಾಗಿ ಓಟ್ ಹಾಕಿದ್ರು. ಅವ್ರು JDS ಈಗ ಅವ್ರನ್ನ ಪಕ್ಕ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ. ಅಕ್ಷರಶಃ ಸತ್ಯ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಪಕ್ಷದರು? ಅವರ ಸೂಚನೆ ಮೇರೆಗೆ ಅವ್ರ ಮನೆ ಬಾಗಿ ಕೂತ್ಕೊಂಡು ಅವ್ರ ಡೈರೆಕ್ಷನ್ ನಡೀತಾರೆ ಅಂದರೆ ಯಾವ ಪಕ್ಷದವ್ರಲ್ಲಿ? ಓಕೆ, ಥ್ಯಾಂಕ್ ಯು.